Hello all, welcome to Creative IAS Academy. This is Lohit Kumar R here. 1000 MCQ ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಇದೆ. 27/8/2024 ಈಗ ಆಲ್ರೆಡಿ ನಮಗೆ KS ಎಕ್ಸಾಮ್ ಫಿಕ್ಸ್ ಆಗಿದೆ ಅಂತೇಳಿ ಗೊತ್ತಾಗಿದೆ. ಸೊ ಈ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಎರಡು ರೀತಿಯಾಗಿರ್ತಕ್ಕಂಥ ಮಾಹಿತಿ ನಾನು ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಒಂದು OMR, ಇನ್ನೊಂದು ಪೆನ್ನು. ನೋಡಿ, ನಿಮಗೆ ಎಷ್ಟೇ ನಾಲೆಡ್ಜ್ ಇದ್ರೂ ಕೂಡ ನೀವು ವ್ಯಕ್ತಪಡಿಸಬೇಕಾಗಿರೋದು ಯಾವುದರ ಮುಖಾಂತರವಾಗಿ? OMR ಮುಖಾಂತರವಾಗಿ. ಆದುದರಿಂದ ನೀವು ಒಂದು 50ರಿಂದ 60 OMRಸ್ಗಳನ್ನು ಮಾರ್ಕ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನೀವು ಎಕ್ಸಾಮ್ ಟೈಮಲ್ಲಿ ಇದನ್ನು ತಪ್ಪು ಮಾಡಬಾರ್ದು, ಆ ಒಂದು ಉದ್ದೇಶದಿಂದ. ಅದೇ ರೀತಿಯಾಗಿ ಪೆನ್ನನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಏನಕ್ಕೆ ಅಂದರೆ KPSC ಅಫಿಷಿಯಲ್ಲಾಗಿ ಹೇಳಿರೋ ಪ್ರಕಾರ ನಾವೇನು ಯೂಸ್ ಮಾಡ್ಕೊಬೇಕು? ಬ್ಲ್ಯಾಕ್ ಪೆನ್ನನ್ನೇ ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಬೇಕು ಇದನ್ನು. ಸೊ ಈ ಬ್ಲ್ಯಾಕ್ ಪೆನ್ನಲ್ಲಿ ನಿಮಗೆ ಇನ್ನೊಂದು ಮಾಹಿತಿಯನ್ನು ಹೇಳ್ತೀನಿ. ನೋಡಿ, ನೀವು ಬಬ್ಬಲನ್ನು ಫಿಲ್ ಮಾಡಬೇಕಾಗಿರೋದ್ರಿಂದ ಆ ಒಂದು ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ ಸ್ವಲ್ಪ ದಪ್ಪ ಇರಬೇಕು. ಆ ರೀತಿಯಾಗಿರ್ತಕ್ಕಂಥ ಪೆನ್ನನ್ನೇ ನೀವು ಯೂಸ್ ಮಾಡ್ಕೊಬೇಕು. ಆ ಪಾಯಿಂಟ್ ಚಿಕ್ಕದಾಗಿರೋದನ್ನು ಯೂಸ್ ಮಾಡ್ಕೊಬೇಡಿ. ಸೊ ನನಗೆ ಗೊತ್ತಿರೋ ಪ್ರಕಾರ ರೋರಿಟೋ ಒಂದು ಪೆನ್ನಿನಲ್ಲಿ ಈಕ್ವಿಫ್ಲೋ ಅಂತ ಒಂದು ಪೆನ್ ಬರುತ್ತೆ. ಆ ಒಂದು ಪೆನ್ನಿನ ಒಂದು ಪಾಯಿಂಟ್ ಏನಿದೆಯಲ್ಲ ದೊಡ್ಡದಾಗಿರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿದೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಬೇಕು. ನೋಡಿ, ಮೊದಲನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ಇಟ್ ಪ್ರೊವೈಡ್ಸ್ ಹೌಸಿಂಗ್ ಫೆಸಿಲಿಟಿ ಟು ದ ಹೌಸ್ಲೆಸ್ ಫ್ಯಾಮಿಲೀಸ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತೇಳಿ ಕರಿತೀವಿ. ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ. ವಲ್ನರಬಲ್ ಸೆಕ್ಷನ್ಗೋಸ್ಕರ ಗೌರ್ಮೆಂಟು ಏನು ಮಾಡುತ್ತೆ? ಸ್ಕೀಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ ಅಂತೇಳಿ. ಆ್ಯಕ್ಚುಲಿ ವಸತಿ ರಹಿತವಾಗಿರ್ತಕ್ಕಂತಹ ಫ್ಯಾಮಿಲೀಸ್ಗಳಿಗೆ ವಸತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಅಂಬೇಡ್ಕರ್ ನಿವಾಸ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಆದುದರಿಂದ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದು ಜನರಿಕ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಸರಿಯಾಗಿದೆ. ದ ಸ್ಕೀಮ್ ಇಸ್ ಇಂಪ್ಲಿಮೆಂಟೆಡ್ ಓನ್ಲಿ ಇನ್ ರೂರಲ್ ಏರಿಯಾಸ್ ಅಂತೇಳಿದೆ. ಆ್ಯಕ್ಚುಲಿ ಓನ್ಲಿ ಇನ್ ರೂರಲ್ ಏರಿಯಾಸ್ ಅಲ್ಲ, ರೂರಲ್ಲು ಅದರ ಜೊತೆಗೆ ಅರ್ಬನ್, ಈ ಎರಡನ್ನೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ರೂರಲ್ ಮತ್ತು ಅರ್ಬನ್ ಎರಡೂ ಏರಿಯಾಸ್ಗಳಲ್ಲೂ ಕೂಡ SC/STಗಳಿಗೆ ಯಾವ ಕುಟುಂಬದವರಿಗೆ ಮನೆ ಇಲ್ಲವೋ, ಹೋಮ್ಲೆಸ್ ಫ್ಯಾಮಿಲೀಸ್ಗಳಿಗೆ ನಾವೇನು ಮಾಡಬೇಕು? ಮನೆಯನ್ನು ಕಟ್ಟಿಕೊಡಬೇಕು ಅನ್ನೋ ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಸೊ ವಿತ್ ದಟ್ ಇನ್ಫಾರ್ಮೇಷನ್ ಏನಾಗ್ತಾ ಹೋಗುತ್ತೆ? ಆಪ್ಷನ್ 1 ಏನಿದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ. ನೋಡಿ, ಈ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಡಿಷ್ನಲ್ ಆಗಿರ್ತಕ್ಕಂಥ ಮಾಹಿತಿನ ಹೇಳ್ಕೊಳ್ತಾ ಹೋಗ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಇದೆಯಲ್ಲ, ಆ್ಯಕ್ಚುಲಿ ಇದು ರೂರಲ್ಲು ಮತ್ತು ಅರ್ಬನ್ ಎರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ರೂರಲ್ ಏರಿಯಾದವರಿಗೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಗೊತ್ತಿದೆ ನಿಮಗೆ? 1.75 ಲ್ಯಾಕ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ಈ ಒಂದು ಮಾನದಂಡವನ್ನು ನಾವು ಏನು ಮಾಡ್ಬೋದು? ಡೈರೆಕ್ಟ್ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದು ಮೊದಲನೇ ಪಾಯಿಂಟ್. ಅರ್ಬನ್ ಏರಿಯಾಸ್ದವರಿಗೆ ಎಷ್ಟು ಕೊಡ್ತಾರೆ ಸಬ್ಸಿಡಿ ಅಂತ ನೋಡ್ಕೊಂಡಾಗ 2 ಲ್ಯಾಕನ್ನು ಕೊಡ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಇದೇ ಒಂದು ಸ್ಟೇಟ್ಮೆಂಟ್ ಆಗಿ ನಿಮಗೆ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥದ್ದು. ಓಕೆನಾ? ರೈಟ್, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಬಟ್ ರೂರಲ್ ಹೌಸ್ ಹೋಲ್ಡ್ಸ್ಗಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಯನ್ನು ಪಡಿಬೇಕು ಅಥವಾ ಒಂದು ಮನೆಯನ್ನು ಪಡಿಬೇಕು ಅಂದರೆ ಅಲ್ಲೊಂದು ಕೆಲವೊಂದು ಲಿಮಿಟ್ಸ್ ಇರುತ್ತೆ. ಸೊ ಆ ಲಿಮಿಟ್ಸ್ ಎಷ್ಟು ಅಂತ ನೋಡ್ಕೊಂಡಾಗ ರೂರಲ್ ಏರಿಯಾಸಲ್ಲಿ ಆ ಒಂದು ಅಗ್ರಿಕಲ್ಚರ್ ಆ ಒಂದು ಹೌಸ್ ಹೋಲ್ಡಿನ ಇನ್ಕಮ್ ಲಿಮಿಟ್ ಎಷ್ಟಿರಬೇಕು ಅಂತ ನೋಡ್ಕೊಂಡಾಗ 32,000 ಇರಬೇಕು. ಅದೇ ರೀತಿಯಾಗಿ ಅರ್ಬನ್ ಏರಿಯಾಸಲ್ಲಿ 87,600 ಒಂದು ಆದಾಯದ ಲಿಮಿಟನ್ನು ಆಧರಿಸ್ಕೊಂಡು ಏನು ಮಾಡ್ತಾರೆ ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳನ್ನು ಐಡೆಂಟಿಫೈ ಮಾಡ್ತಾರೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 2023-24ನೇ ಸಾಲಿನಿಗೆ 15ನೇ ಹಣಕಾಸು ಆಯೋಗದಿಂದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗೆ ನೀಡಿರ್ತಕ್ಕಂಥ ಮೊತ್ತ ಎಷ್ಟು ಅಂತೇಳಿ ಕೇಳಿದರೆ ಇಂಗ್ಲೀಷಲ್ಲಿ ರೂರಲ್ ಲೋಕಲ್ ಬಾಡೀಸ್ಗಳಿಗಿದೆಯಲ್ಲ, ಅದರಲ್ಲಿ 15th ಫೈನಾನ್ಸ್ ಕಮಿಷನ್ನ ಪ್ರಕಾರವಾಗಿ ಎಷ್ಟು ಅಮೌಂಟನ್ನು ನೀಡಲಾಗಿರ್ತಕ್ಕಂಥದ್ದು, ಗ್ರಾಂಟ್ ಕೊಡಲಾಗಿರ್ತಕ್ಕಂಥದ್ದು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, ತುಂಬ ಸಿಂಪಲ್ ಆಗಿ ನೋಡ್ಕೊಳ್ಬೋದು. ಇಲ್ಲಿ ಆನ್ಸರ್ ಬಿ ಇದೆಯಲ್ಲ, 2490 crore ಇದೆಯಲ್ಲ, ಇಷ್ಟು ಪ್ರಮಾಣದ ಹಣವನ್ನು ಎಸ್ಪೆಷಲಿ ರೂರಲ್ ಲೋಕಲ್ ಸೆಲ್ಫ್ ಬಾಡಿಗೋಸ್ಕರ 15th ಫೈನಾನ್ಸ್ ಕಮಿಷನ್ನಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ನೀಡಿರ್ತಕ್ಕಂಥ ಹಣ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ಸೊ ಇದು ಸ್ವಲ್ಪ ಫ್ಯಾಕ್ಚುಲ್ ಆಗಿರ್ತಕ್ಕಂತಹ ಮಾಹಿತಿ ಆಗಿರೋದ್ರಿಂದ ಇದನ್ನು ನೀವೇನು ಮಾಡ್ಕೊಳ್ಬೇಕು? ನೆನ್ಪಿಟ್ಕೊಳ್ಬೇಕಾಗುತ್ತೆ. ರಿವೈಸ್ ಮಾಡ್ಕೊಳ್ಳಿ. ನೋಡಿ, ಈ ಹಿಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅಡಿಷನಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ ನಿಮಗೆ. ಆಲ್ರೆಡಿ 15th ಫೈನಾನ್ಸ್ ಕಮಿಷನ್ ಕಂಪ್ಲೀಟ್ ಆಯಿತು. 16th ಫೈನಾನ್ಸ್ ಕಮಿಷನ್ ಆಲ್ರೆಡಿ ರನ್ನಿಂಗಲ್ಲಿದೆ. ಸೊ ಇದರ ಅಧ್ಯಕ್ಷರು ಯಾರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅರವಿಂದ ಪನಗರಿ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಇದು ಮೊದಲನೇ ಪಾಯಿಂಟ್. ರೈಟ್, ಅರವಿಂದ ಪನಗರಿ ಅಂತೇಳಿ ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ 2,490 ಕೋಟಿ ಮೌಲ್ಯದ ಹಣವನ್ನು ಏನು ರೂರಲ್ ಲೋಕಲ್ ಸೆಲ್ಫ್ ಬಾಡಿಗೆ, ಕರ್ನಾಟಕದ ರೂರಲ್ ಲೋಕಲ್ ಸೆಲ್ಫ್ ಬಾಡಿಗೆ 15th ಫೈನಾನ್ಸ್ ಕಮಿಷನ್ ಏನಿದೆಯಲ್ಲ ಗ್ರ್ಯಾಂಟನ್ನು ರೆಕಮೆಂಡ್ ಮಾಡಿದೆ. ಅದೇ ರೀತಿಯಾಗಿ ಫೈನಾನ್ಸ್ ಕಮಿಷನ್ ಅಂದ ತಕ್ಷಣ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನೆನ್ಪಿಟ್ಕೊಳ್ಬೇಕು. ಇದರ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನು ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಈ ಸೆಂಟ್ರಲ್ ಗೌರ್ಮೆಂಟು ಅದರ ಜೊತೆಗೆ ಸ್ಟೇಟ್ ಗೌರ್ಮೆಂಟು ಇವೆರಡರ ನಡುವೆ ಇರತಕ್ಕಂತಹ ಟ್ಯಾಕ್ಸ್ ಪ್ರೊಸೀಡರ್ಸ್ಗಳು ಏನಿದಾವಲ್ಲ ಅದನ್ನು ಡೆಟರ್ಮೈನ್ ಮಾಡ್ತಕ್ಕಂಥ ಒಂದು ಬಾಡಿ ಅಂತ ಕೇಳಿದಾಗ ಫೈನಾನ್ಸ್ ಕಮಿಷನ್ ಇಸ್ ದ ರೈಟ್ ಆನ್ಸರ್. ನೋಡಿ,
ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲನ್ನು ತಾವು ನೆನ್ಪಿಟ್ಕೊಳ್ಬೇಕು. 280 ಸಬ್ ಆರ್ಟಿಕಲ್ 1 ಏನಿದೆಯಲ್ಲ, ಇದು ಭಾರತ ಸರ್ಕಾರ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಫೈನಾನ್ಸ್ ಕಮಿಷನನ್ನು ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಪವರನ್ನು ಕೊಡುತ್ತೆ ಈ ಒಂದು ಆರ್ಟಿಕಲ್. ಇದು ಮೊದಲನೇ ಪಾಯಿಂಟು. ಅರವಿಂದ್ ಪನಗಿರ ಅಂದ ತಕ್ಷಣ ನಿಮಗೆ ಈ ಹಿಂದೆ ನೀತಿ ಆಯೋಗದ ಏನಿದೆಯಲ್ಲ, ಸೊ ಈ ನೀತಿ ಆಯೋಗದ ಆಕ್ಷನ್ ಅಜೆಂಡಾವನ್ನು, ಅದರ ಜೊತೆಗೆ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅರವಿಂದ್ ಪನಗಿರಿಯ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿಯು ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ ಅಂತೇಳಿ ಕೇಳಿದ್ದಾರೆ. ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿ ಹ್ಯಾಸ್ ಕೇಮ್ ಇನ್ ಟು ಫೋರ್ಸ್ ಇನ್ ವಿಚ್ ಇಯರ್ ಅಂತೇಳಿದೆ. ಇದು ಸ್ಟಾಟಿಕ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿರೋದ್ರಿಂದ, ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. 2009ರಲ್ಲಿ 2009 ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ ಅಥವಾ ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿಯನ್ನು ಜಾರಿ ಮಾಡಲಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟು. ಸೊ ಸ್ಪೆಸಿಫಿಕ್ ಆಗಿ ಡೇಟನ್ನು ಕೂಡ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಈ ಹಿಂದೆ ಕರ್ನಾಟಕದಲ್ಲಿ ಜಾರಿ ಮಾಡಿರ್ತಕ್ಕಂಥ ಪಂಚಾಯತ್ ರಾಜ್ ಕಾಯ್ದೆ ಏನಂತ ಕರಿತೀವಲ್ಲ, ಆ ಪಂಚಾಯತ್ ರಾಜ್ ಕಾಯ್ದೆಯನ್ನು ಯಾವಾಗ ಜಾರಿ ಮಾಡಿತ್ತು ಅಂತಲೂ ಕೂಡ ಪ್ರಶ್ನೆ ಕೇಳಲಾಗಿತ್ತು. ಆದುದರಿಂದ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿನ 2009 ಮಾರ್ಚ್ 1 ಏನು ಮಾಡಲಾಗುತ್ತೆ, ಜಾರಿ ಮಾಡಲಾಗುತ್ತೆ. ಮುಖ್ಯವಾಗಿರ್ತಕ್ಕಂತಹ ಬಾಡಿ ಯಾವುದು, ಇದರ ಅಡಿಯಲ್ಲಿ ಬರ್ತಕ್ಕಂಥ ಬಾಡಿ ಯಾವುದು ಅಂತ ಕೇಳಿದಾಗ ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರಿಯಾಗಿ. ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಇದು ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕರ್ನಾಟಕದ ಮೊದಲ ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಯೋಜನೆಯನ್ನು ಯಾವ ನಗರಗಳ ನಡುವೆ ಜಾರಿ ಮಾಡಲಾಗಿರುವಂಥದ್ದು, ಅದನ್ನು ಲಾಂಚ್ ಮಾಡಿರ್ತಕ್ಕಂತಹ 2 ಸಿಟೀಸ್ಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಏನು ಮಾಡಲಾಗುತ್ತೆ, ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನು ಸಿಂಪಲ್ ಆಗಿ BRTS ಅಂತೇಳಿ ಕರಿತೇವೆ. ಫಸ್ಟ್ ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮನ್ನು ಹುಬ್ಬಳ್ಳಿ ಮತ್ತು ಧಾರವಾಡ 2 ನಗರಗಳ ನಡುವೆ ಏನು ಮಾಡಲಾಗಿದೆ, ಜಾರಿ ಮಾಡಲಾಗಿದೆ. ಯಾರು ಜಾರಿ ಮಾಡಲಾಗಿದ್ದಾರೆ? ಕರ್ನಾಟಕ ಸರ್ಕಾರ ಜಾರಿ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೆ ವೆಚ್ಚವಾಗಿರ್ತಕ್ಕಂಥದ್ದು ಎಷ್ಟು ಅಂತ ನೋಡ್ಕೊಂಡಾಗ 970 ಕೋಟಿಯಷ್ಟು ಮೌಲ್ಯದಷ್ಟು ಹಣ ಇದಕ್ಕೆ ಖರ್ಚಾಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಸೇರಿಕೊಂಡು ಇದಕ್ಕೆ ಫಂಡಿಂಗನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ವೆನ್ ಇಟ್ ಕಮ್ಸ್ ಟು ದ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಟಾಪಿಕ್ ಬಂದಂತಹ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ಫೆಸಿಲಿಟೀಸ್ಗಳು ಪೂರ್ ರೇಂಜಲ್ಲಿ ಇರ್ತವೆ ಅಥವಾ ಪೂರ್ ಲೆವೆಲಲ್ಲಿ ಇರ್ತಾವಲ್ಲ, ಆ ಪ್ರದೇಶದಲ್ಲಿ ನಾವೇನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಏನಕ್ಕೆ ಜಾರಿ ಮಾಡಲಾಗಿದೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ 1 lakh ಪ್ಯಾಸೆಂಜರ್ಸ್ಗಳು ಕೂಡ ಪ್ರತಿದಿನ ಈ ಒಂದು ರೂಟಲ್ಲಿ ಏನು ಮಾಡ್ತಾರೆ, ಟ್ರಾವೆಲ್ ಮಾಡೋದ್ರಿಂದ ಇಲ್ಲಿ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮನ್ನು ಜಾರಿ ಮಾಡಲಾಗಿದೆ. ಡೆವಲಪ್ಮೆಂಟಿನ ಮೊದಲ ಪ್ಯಾರಾಮೀಟರ್ ಏನು ಅಂತ ಕೇಳಿದಾಗ ಎಲ್ಲೆಲ್ಲಿ ಪೂರ್ ಫೆಸಿಲಿಟೀಸ್ಗಳು ಇರುತ್ತೋ ಅಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬೇಕು. ನೋಡಿ, ಈ ಪಾಯಿಂಟನ್ನು ನೀವು ಮೇನ್ಸಲ್ಲಿ ಬಳಸ್ಕೊಳ್ಬೋದು. ನೋಡಿ, ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ರೈತ ಸಂಜೀವಿನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 2ಗೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. 2 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಕೊಡಲಾಗಿರುವಂಥದ್ದು. ಸರಿಯಾದ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ. ಇಟ್ ಈಸ್ ಆ್ಯನ್ ಇನ್ಶೂರೆನ್ಸ್ ಸ್ಕೀಮ್ ಫಾರ್ ಫಾರ್ಮರ್ಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಬೈ ದ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಬೋರ್ಡ್ ಅಂತೇಳಿದೆ. ಮೊದಲನೇ ಸ್ಟೇಟ್ಮೆಂಟ್. ಇಟ್ ಪ್ರೊವೈಡ್ಸ್ ಎ ಕಾಂಪನ್ಸೇಷನ್ ರೇಂಜಿಂಗ್ ಫ್ರಮ್ 10,000 to 1 lakh ಅಂತೇಳಿದೆ. ಫಸ್ಟ್ ಆಫ್ ಆಲು ಇಲ್ಲಿ ಏನು ನೀವು ನೆನ್ಪಿಟ್ಕೊಳ್ಬೇಕಂದ್ರೆ ಫಾರ್ಮರ್ಸ್ಗಳ ಒಂದು ಅಭಿವೃದ್ಧಿಗೋಸ್ಕರ ನೋಡಿ, ಫುಡ್ ಪ್ರೊಡ್ಯೂಸನ್ನು ಮಾಡ್ತಕ್ಕಂಥದ್ದು ಇವರೇ ಅಲ್ವಾ. ಅಗ್ರಿಕಲ್ಚರಲ್ಲಿ ಮೇನ್ ಪಿಲ್ಲರು ಕೂಡ ದೀಸ್ ಆರ್ ದ ಪೀಪಲ್ ಹೂ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ಇಂಡಿಯನ್ ಎಕಾನಮಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ರೈತ ಸಂಜೀವಿನಿಗೋಸ್ಕರ ಕರ್ನಾಟಕ ಸರ್ಕಾರ ಜಾರಿ ಮಾಡಿರ್ತಕ್ಕಂತಹ ಹಲವಾರು ಯೋಜನೆಗಳಲ್ಲಿ ರೈತ ಸಂಜೀವಿನಿ ಕೂಡ ಒಂದಾಗುತ್ತೆ. ಸೊ ಇಲ್ಲಿ 2 ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ 2 ಕೂಡ ಜನರಿಕ್ ಆಗಿದೆ. ಆದುದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಆನ್ ಇನ್ಶೂರೆನ್ಸ್ ಸ್ಕೀಮ್ ಫಾರ್ ದ ಫಾರ್ಮರ್ಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಬೈ ದ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಬೋರ್ಡ್ ಅಂತೇಳಿದೆ ಸರಿ ಆನ್ಸರ್. ಇಟ್ ಪ್ರೊವೈಡ್ಸ್ ಕಾಂಪನ್ಸೇಷನ್ 1 lakh-ಇಂದ 10,000 ತನಕ ಕಾಂಪನ್ಸೇಷನನ್ನು ಪ್ರೊವೈಡ್ ಮಾಡೋದ್ರಿಂದ ಸ್ವಲ್ಪ ಜನರಿಕ್ ಆಗಿರ್ತಕ್ಕಂಥದ್ದು. ಸೊ ವಿಚ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಆ್ಯಕ್ಚುಲಿ. ರೈತ ಸಂಜೀವಿನಿ ಹಣವನ್ನು ನೆನ್ಪಿಟ್ಕೊಳ್ಳಿ. ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಲೂ ಕೂಡ ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಬೋರ್ಡ್ ಅಂತೇಳಿ ಕರಿತೀವಿ. ನೋಡಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇನ್ನೊಂದು ಪಾಯಿಂಟನ್ನು ನಿಮಗೆ ಹೇಳ್ತೀನಿ. ಕರ್ನಾಟಕದಲ್ಲಿ ಅಗ್ರಿಕಲ್ಚರನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಕರ್ನಾಟಕ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದು ಬೋರ್ಡನ್ನು ರಚನೆ ಮಾಡಲಾಗಿರುವಂಥದ್ದು. ನೆನ್ಪಿಟ್ಕೊಳ್ಬೇಕಿದು ಎಕನಾಮಿಕ್ ಸರ್ವೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ ಆ್ಯಕ್ಚುಲಿ. ಇದರ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಂಥದ್ದನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಂಡು ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ?
ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ರೈತ ಸಂಪರ್ಕ ಕೇಂದ್ರ ಮಾಹಿತಿ ಏಕಬಿಂದು ಕೇಂದ್ರವನ್ನು ಡ್ಯಾಶ್ ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ತುಂಬ ಈಸಿ ಆಗಿರುವಂಥದ್ದು, ಇದು ಫ್ಯಾಕ್ಚುಯಲ್ ಪ್ರಶ್ನೆನೂ ಕೂಡ ಹೌದು. ಸೊ ಇದನ್ನು ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ, ಯಾವ ಲೆವೆಲಲ್ಲಿ ನಮಗೆ ಡೆವಲಪ್ಮೆಂಟ್ ಮಾಡಲಾಗಿದೆ ನೋಡಿ. ಒಂದು ಗೌರ್ಮೆಂಟ್ ಅಂದ ತಕ್ಷಣ ಹಲವಾರು ರೀತಿಯಾಗಿರ್ತಕ್ಕಂಥ ಹೈರಾರ್ಕಿಗಳು ಇರ್ತಾವೆ, ಓಕೆನಾ. ಗ್ರಾಮ ಮಟ್ಟದಲ್ಲಾಗಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಡಿಸ್ಟಿಕ್ ಲೆವೆಲಲ್ಲಿ ಆಗಿರ್ಬೋದು. ಇವೆಲ್ಲವೂ ಕೂಡ ಅಡ್ಮಿನಿಸ್ಟ್ರೇಷನ್ನ ಒಂದು ಹೈರಾರ್ಕಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ, ಇದನ್ನು ಹೋಬಳಿ ಲೆವೆಲಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ, ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹಿಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂತೆ ರೈತ ಸಂಪರ್ಕ ಕೇಂದ್ರ ಏನು ಜಾರಿ ಮಾಡಲಾಗಿದೆಯಲ್ಲ, ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ ಅಗ್ರಿಕಲ್ಚರ್ನ ಮಾಡ್ತಕ್ಕಂತಹ ಫಾರ್ಮರ್ಸು ಜೊತೆಗೆ ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ಸ್ಗಳಿರ್ತಾರಲ್ಲ, ರೈಟ್, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ತಜ್ಞರು, ಇವರ ನಡುವೆ ಇರ್ತಕ್ಕಂಥ ಗ್ಯಾಪನ್ನು ಏನು ಮಾಡೋದಕ್ಕೆ ಬಿಲ್ಡ್ ಮಾಡೋದಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರವನ್ನು ಜಾರಿ ಮಾಡಲಾಗಿರುವಂಥದ್ದು. ಈ ಹಿಂದೆ ಪ್ರಶ್ನೆ ನೋಡ್ಕೊಂಡ್ವಿ ನಾವು, ಯಾವ ಮಟ್ಟದಲ್ಲಿ ಜಾರಿ ಮಾಡಲಾಗಿದೆ ಅಂತ ಕೇಳಿದಾಗ ಹೋಬಳಿ ಮಟ್ಟದಲ್ಲಿ ಜಾರಿ ಮಾಡಲಾಗಿರ್ತಕ್ಕಂಥದ್ದು. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಒಟ್ಟು ರಾಜ್ಯ ದೇಶೀಯ ಪಾಲು ಪಶುಸಂಗೋಪನೆಯ ಪಾಲು ಅಂತೇಳಿ ಕೇಳಲಾಗಿರುವಂಥದ್ದು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಅಗ್ರಿಕಲ್ಚರ್ ಮತ್ತು ಅಲೈಡ್ ಆಕ್ಟಿವಿಟೀಸ್ ಇದೆಯಲ್ಲ, ಇದರಲ್ಲಿ ಅನಿಮಲ್ ಹಸ್ಬೆಂಡರಿಯಿಂದ ಎಷ್ಟು ಪ್ರಮಾಣದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಕಾಂಟ್ರಿಬ್ಯೂಟ್ ಮಾಡಲಾಗಿದೆ ಅಥವಾ ಶೇರ್ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಸಿ ಇದೆ ನೋಡಿ, 3.78% ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಅವ್ರೇನು ಕೇಳ್ತಿದ್ದಾರೆ ಅಂದರೆ ಅಗ್ರಿಕಲ್ಚರ್, ರೈಟ್, ಅದರ ಜೊತೆಗೆ ಅಲೈಡ್ ಆ್ಯಕ್ಟಿವಿಟೀಸ್ ಏನಿದ್ದಾರಲ್ಲ, ಇವುಗಳಲ್ಲಿ ಪಶುಸಂಗೋಪನೆ ಅನಿಮಲ್ ಹಸ್ಬೆಂಡರಿ ಏನಿದೆಯಲ್ಲ, ಇದರ ಒಂದು ಶೇರ್ ಎಷ್ಟಿದೆ ಅಂತ ಕೇಳಲಾಗಿರುವಂಥದ್ದು. 3.78% ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಮೈಸೂರಿನಲ್ಲಿ 2023ರ ದಸರಾ ಮಹೋತ್ಸವವನ್ನು ಉದ್ಘಾಟನೆಯನ್ನು ಯಾರು ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಡೈರೆಕ್ಟ್ ಪ್ರಶ್ನೆ ಇದು ಆ್ಯಕ್ಚುಲಿ. ಸೊ ಇದು ಫ್ಯಾಕ್ಚುಯಲ್ ಮಾಹಿತಿ ಆಗಿರೋದ್ರಿಂದ ಡಾಕ್ಟರ್ ಹಂಸಲೇಖ ಅವರು ಇದ್ದಾರಲ್ಲ, ಆ್ಯಕ್ಚುಲಿ ಅವರು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ 2023ರಲ್ಲಿ ನಡೆದಿರ್ತಕ್ಕಂಥ ದಸರಾ ಫೆಸ್ಟಿವಲ್ನ ಮೈಸೂರಿನ ದಸರಾ ಫೆಸ್ಟಿವಲ್ನ ಏನು ಮಾಡ್ತಾರೆ, ಇನಾಗ್ರೇಷನ್ ಮಾಡ್ತಾರೆ, ಉದ್ಘಾಟನೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, 3D ಮ್ಯಾಪಿಂಗ್ ಮತ್ತು ಲೇಸರ್ ಸ್ಕ್ಯಾನಿಂಗ್ ಮೂಲಕ ರಾಜ್ಯದ ವಿವಿಧ ಸ್ಮಾರಕಗಳ ಡಿಜಿಟಲೀಕರಣವನ್ನು ಪೂರ್ಣಗೊಳಿಸಿದ ದೇಶದ ಮೊದಲ ರಾಜ್ಯ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ 2 ಟೆಕ್ನಾಲಜಿಯನ್ನು ಬಳಸ್ಕೊಂಡಿದ್ದೀವಿ, 3D ಮ್ಯಾಪಿಂಗ್ ಆ್ಯಂಡ್ ಲೇಸರ್ ಸ್ಕ್ಯಾನಿಂಗನ್ನು. ಇದರ ಮೂಲಕ ಕಂಪ್ಲೀಟ್ ಡಿಜಿಟಲೈಸೇಷನ್ನ ಮಾಡಲಾಗಿದೆ ಸ್ಮಾರಕಗಳನ್ನು. ಆ ಒಂದು ಪ್ರದೇಶ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, ಈ ರೀತಿಯಾಗಿ ನೋಡಿ, ನಿಮಗೆ ಯಾವಾಗಲೂ ಒಂದು ಬೇಸಿಕ್ ಮಾಹಿತಿ ನೆನ್ಪಿಟ್ಕೊಳ್ಳಿ. ಕರ್ನಾಟಕ, ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಡೆವಲಪ್ಮೆಂಟ್ ಮಾಡಲಾಗಿರ್ತಕ್ಕಂಥದ್ದು. ಸೊ ಆ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನೋಡಿ, ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅಂತೇಳಿದೆ, ಇಂಡಿಯನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿದೆ. ಇಲ್ಲಿ ಕರ್ನಾಟಕದ ರ್ಯಾಂಕಿಂಗ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದು ಮೊದಲನೇ ಪಾಯಿಂಟು. ಬಟ್ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದೇನೆಂದರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಇಡೀ ಭಾರತದಲ್ಲಿ 3D ಮ್ಯಾಪಿಂಗ್ ಮತ್ತು ಲೇಸರಿಂಗನ್ನು ಬಳಸ್ಕೊಂಡು ಹಲವಾರು ರೀತಿಯಾಗಿರ್ತಕ್ಕಂಥ ಸ್ಮಾರಕಗಳನ್ನು, ಅದನ್ನು ನಾವು ಮಾನ್ಯುಮೆಂಟ್ಸ್ ಅಂತೇಳಿ ಕರಿತೀವಿ. ಈ ಮಾನ್ಯುಮೆಂಟ್ಸ್ಗಳನ್ನು ಏನು ಮಾಡಲಾಗಿರುವಂಥದ್ದು, ಕಂಪ್ಲೀಟಾಗಿ ಡಿಜಿಟಲೈಸೇಷನನ್ನು ಮಾಡಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ. ಇಲ್ಲ ಸ್ವಲ್ಪ ಗಮನಿಸ್ಕೊಳ್ಳಿ, ನಾನು 3D ಪ್ರಿಂಟಿಂಗ್ ಬಗ್ಗೆ ಮಾತನಾಡ್ಕೊಂಡಿದ್ದಲ್ವಾ, ರೈಟ್. 3D ಪ್ರಿಂಟಿಂಗ್ ಬಗ್ಗೆ ಮಾತನಾಡ್ಕೊಂಡು ಏನಿದೆ 3D ಪ್ರಿಂಟಿಂಗ್ ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ಇದೊಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಬದಲಾವಣೆಯನ್ನು, ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಷನ್ನ ತರ್ತಾ ಇದೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದನ್ನು ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ ಕರಿತೀವಿ. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಡೈಮೆನ್ಷನನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅದನ್ನು ನಾವು 3D ಅಂತೇಳಿ ಕರಿತೀವಿ, ರೈಟ್. 3 ರೀತಿಯಾಗಿರ್ತಕ್ಕಂಥ ಡೈಮೆನ್ಷನನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಒಂದು ಆಬ್ಜೆಕ್ಟನ್ನು ಬಳಸ್ಕೊಂಡು 3 ರೀತಿಯಾಗಿರ್ತಕ್ಕಂಥ ಡೈಮೆನ್ಷನ್ನ ಕ್ರಿಯೇಟ್ ಮಾಡುತ್ತಲ್ಲ, ಇದನ್ನು ನಾವು 3D ಟೆಕ್ನಾಲಜಿ ಅಂತೇಳಿ ಕರಿತೇವೆ, ರೈಟ್. ಮುಂದಿನ ಪ್ರಶ್ನೆ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಬಾರ್ಡರ್ ಆ್ಯಂಡ್ ರಿವರ್ ಪ್ರೊಟೆಕ್ಷನ್ ಕಮಿಷನ್ ಅಂತೇಳಿದೆ. ಕರ್ನಾಟಕ ರಾಜ್ಯ ಗಡಿ ಮತ್ತು ನದಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಲಾಗಿರುವಂಥದ್ದು ಅಂತ ಪ್ರಶ್ನೆ ಕೇಳಲಾಗಿದೆ. ತುಂಬ ಈಸಿ ಆಗಿರುವಂಥದ್ದು, ಡೆಡ್ ಈಸಿ, ಮೋಸ್ಟ್ ಪ್ರಾಬಬಲ್ ಪ್ರಶ್ನೆ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂದರೆ ಗಡಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ನದಿಗಳ ಸಂರಕ್ಷಣೆಗೋಸ್ಕರ ನೇಮಕಗೊಂಡಿರ್ತಕ್ಕಂಥ ಒಂದು ಕಮಿಷನ್ನ ಅಧ್ಯಕ್ಷರು ಕೇಳಿರ್ತಕ್ಕಂಥದ್ದು ಇಲ್ಲಿ. ಸೊ ಆದುದರಿಂದ ದ ರೈಟ್ ಆನ್ಸರ್ ಈಸ್ ಡಾಕ್ಟರ್ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ.